ನೋಡಿ ಗೈಸ್, ನನ್ನ ಗಂಡ ನಂಗೆ ಕೆಲಸ ಹೆಂಗೆ ಹೇಳ್ತಿದ್ದಾರೆ ಅಂತ ಅದೇನು ಅಂತ ಮುಂದೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. 3, 2, 1, go! ಅದೇನು ಅಂದರೆ ಗೈಸ್, ಇವತ್ತು ಸಾಟರ್ಡೆ ಆಗಿತ್ತು. ಸಾಟರ್ಡೆ ಬ್ಲಾಗ್ ಆಗಿರುತ್ತೆ ಇದು. ಸಾಟರ್ಡೆ ಆಗಿದ್ದರಿಂದ ನಮ್ಮಲ್ಲಿ ಫುಲ್ ಕ್ಲೀನಿಂಗ್ ನಡೆಯುತ್ತೆ. ಯಾಕೆಂದರೆ ಇವತ್ತು ವಾರ ಇದೆ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಇಬ್ಬರು ಡಿವೈಡ್ ಮಾಡ್ಕೊಂಡ್ವಿ ಕೆಲಸನ. ಅವ್ರು ಕಿಚನ್ಗೆ ಹೋದ್ರು, ನಾನು ಹಾಲು ಮತ್ತು ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಐಸ್ಕೊಂಡಿದ್ದೆ. ಹಂಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನೇ ಇಬ್ಬರೂ ಯಾವ್ದು ಮಾಡೋದು ಮಾತಾಡ್ತಿದ್ವಿ. ಅವ್ರು ಹೇಳ್ತಿದ್ರು ಹಿಂಗೆ ಹಾಸು ಅಂತ. ಯಾಕೆಂದರೆ ನಾನು ಹಾಸೋದೆಲ್ಲ ಮತ್ತೆ ಅದು ಬಿದ್ದೋಗ್ತಾ ಇರುತ್ತೆ. ಅದಕ್ಕೆ ಅವ್ರು ಮೊದಲೇ ಹೇಳ್ಬಿಟ್ಟೋದ್ರು, ಹಾಸೋದು ನೀಟಾಗಿ ಹಾಸ್ಬೇಕು ಅಂತ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ನಾನು ರಗ್ಗೆಲ್ಲ ಮರ್ಚಿಟ್ಟು ಎಲ್ಲ ಏನೇನು ಕೆಲಸ ಇದೆ ಅಂತ ಎಲ್ಲ ನೋಡ್ಕೊತಾ ಇದ್ದೆ. ಹಾಲಂತೂ ಫುಲ್ ಮಿಸ್ಸಾಗಿ ಹೋಗ್ಬಿಟ್ಟಿತ್ತು. ಯಾಕೆಂದರೆ ಬಟ್ಟೆ ಎಲ್ಲ ತೆಗ್ದಿದ್ದೆ ನಾನು ಆಚೆ, ಅಂದರೆ ಆಗ್ತಾಯಿದ್ದೆಲ್ಲ ಸಪ್ರೇಟ್ ಮಾಡಿದ್ದೆ, ಸ್ವಲ್ಪ ಎತ್ತಿಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು. ಹಂಗಾಗಿ ಅವೆಲ್ಲ ಇದ್ದು ಅವನ್ನೆಲ್ಲ ಎತ್ತಿಕ್ಬೇಕಿತ್ತು. ಅದಕ್ಕೆ ಅಂದ್ಬಿಟ್ಟು ಹಾಲೆಲ್ಲ ಫುಲ್ ಮಿಸ್ ಆಗಿತ್ತು. ಫಸ್ಟ್ ರೂಮಲ್ಲಿ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಿದ್ದೀನಿ. ಆಮೇಲೆ ಅದೆಲ್ಲ ಮುಗೀತು, ರೂಮ್ ಕ್ಲೀನ್ ಆಯಿತು ಅಷ್ಟೇ. ನಾನು ಕ್ಲೀನ್ ಮಾಡೋದು, ಆದರೆ ಅವ್ರು ಕ್ಲೀನ್ ಮಾಡಿದ್ರೆ ಫುಲ್ ಕೆಳಗಡೆ ಎಲ್ಲ ತೆಗ್ದು ಕುಡಿಸಿ ಎಲ್ಲ ಮುಗಬೇಕು. ಆಮೇಲೆ ನೋಡೋಕೆ ಒಂದ್ಸತಿ ಬಂದರು ಹೆಂಗೆ ಹಾಸಿದ್ದೀನಿ ಅಂತ ಚೆಕ್ ಮಾಡೋಕ್ಕೆಲ್ಲ ಬರ್ತಾರೆ. ನೋಡಿ ಗೈಸ್, ಚೆನ್ನಾಗಿ ಮಾಡಿದವಳೋ ಇಲ್ವೋ ಅಂತ. ಅದಕ್ಕೆ ಹೇಳ್ತಾಯಿದ್ದೆ, ಇಷ್ಟಾದರೂ ಮಾಡಿದ್ದೀನಲ್ಲ ಅದಕ್ಕೆ ಖುಷಿ ಪಡಪ್ಪ ಅಂತ. ಆಮೇಲೆ ಅವ್ರಿಗೆ ಇವತ್ತು ಲೀವ್ ಇತ್ತು, ನನಗೆ ಹೋಗಲೇಬೇಕಿತ್ತು ಡ್ಯೂಟಿಗೆ. ನಾನು ಅವ್ರಿಗೆ ಲೀವ್ ಇತ್ತಲ್ಲ, ಅವರು ನಿಧಾನಕ್ಕೆ ಮಾಡ್ತಾಯಿದ್ರು, ಮತ್ತು ನಂಗೆ ಟೈಮ್ ಆಗಿಬಿಡುತ್ತೆ. ಹಂಗಾಗಿ ನಾವು ಎಷ್ಟು ಬೇಗ ಆಗುತ್ತೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ನಾನು ವ್ಲಾಗ್ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಕೆಲಸದೆಲ್ಲ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ಇಟ್ಟು ಫೋನ್ ಇಕ್ಕಿ ವಿಡಿಯೋ ಸರಿ ಬರ್ತಿದೆಯೋ ಇಲ್ಲೋ ಅದು ಚೆಕ್ ಮಾಡಿದ್ರೆ ಟೈಮು ಹೊಲ್ಟೋಗ್ಬಿಡುತ್ತೆ ನನಗಂದು. ಆಮೇಲೆ ಆಫೀಸಿಗೆ ಇವತ್ತು ಹಾಕೊಂಡೋಗೋ ಬಟ್ಟೆ ಎಲ್ಲ ತೆಗ್ದಿಡ್ತಾಯಿದ್ದೆ. ಎಲ್ಲ ತೆಗ್ದಿಟ್ಕೊಂಡು ಎಲ್ಲನೂ ಕವರೆಲ್ಲ ತೊಳಿಬೇಕಿತ್ತು. ಅದಕ್ಕೆ ವಾಷಿಂಗ್ ಆಗ್ತಾಯಿದ್ದೆ ಅದನ್ನೆಲ್ಲ ಬೆಡ್ ಕವರು. ನಾನು ಈ ವಿಡಿಯೋ ಎಡಿಟ್ ಮಾಡ್ತಾ ಇರೋದು ಯಾವಾಗ ಅಂದರೆ ಟೈಮ್ ಕೇಳಿಬಿಟ್ರೆ ಶಾಕ್ ಆಗಿಬಿಡ್ತಾ. 11:30 12 ಅನಿಸುತ್ತೆ, ಟೈಮ್ ನೋಡಿಲ್ಲ ನಾನು. ಕುತ್ಕೊಂಡು ಈ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಯಾವಾಗ ಎಡಿಟ್ ಮಾಡಬೇಕು, ಯಾವಾಗ ಪೋಸ್ಟ್ ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ನಾನು ಈಗ ಜಾಬಿಗೆ ಸೇರೋದ್ರಿಂದ ನಂಗೆ ಟೈಮಿಂಗ್ಸ್ ಕೂಡ ಅಡ್ಜಸ್ಟ್ ಆಗಿಲ್ಲ. ಮತ್ತು ಆಗ ವೀಡಿಯೋಸ್ಗೆ ಟೈಮಿಂಗ್ ಇಷ್ಟಕ್ಕೆ ಇಟ್ಕೊಂಡ್ರೆ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಈಗ ಆಗ್ತಾಯಿಲ್ಲ. ಇನ್ಮೇಲೆ ಮಾಡಬೇಕಂತ ಅಂದ್ಕೊತಿದ್ದೀನಿ. ಎಲ್ಲ ವ್ಲಾಗಲ್ಲಿ ಹೇಳ್ತೀನಿ ಮಾಡ್ತೀನಿ ಅಂತ, ಮತ್ತೆ ಅದೇ ಆಗೋದು ನನಗೆ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ವೀಡಿಯೋಸ್ ಮಾಡಿಕೊಂಡ್ರು. ಆದರೂ ಹೋಪ್ ಇಟ್ಕೊಂಡು ಮಾಡ್ತಾಯಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಬನ್ನಿ ಈ ವ್ಲಾಗ್ನ ನೀವು ನೋಡ್ಕೊಂಬನ್ನಿ ಮುಂದೆ ಏನಾಗುತ್ತೆ ಅಂತ. ಚೆನ್ನಾಗಿದ್ದೀನಿ ನಾನು ಏನು ಚೆನ್ನಾಗಿದ್ದೀನಲ್ಲ, ಪುಣ್ಯ ಮಾಡಿದ್ರಿ ನೀವು. ನನ್ನ ಕಣ್ಣು, ಕಲರು, ಹೈಟು, ಸ್ಮೈಲು, ಅಡುಗೆನೂ ಚೆನ್ನಾಗಿ ಮಾಡ್ತೀನಿ. ತಲೆನೂ ಚೆನ್ನಾಗಿ ತಿಂತೀಯಾ, ಹಿಂಸೆನೂ ಚೆನ್ನಾಗಿ ಕೊಡ್ತೀಯಾ. ನಾ ಇಷ್ಟೊಳ್ಳು ಅಂತ ನನ್ನ ಚೆನ್ನಾಗಿ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ, ಇವತ್ತು ಸಾಟರ್ಡೆ ಆಗಿದ್ದರಿಂದ ವಾರ ಇನ್ನು ಅವ್ರು ಮಾಡ್ಕೊತಾರೆ. ನಂಗೆ ಟೈಮ್ ಆಗಿತ್ತು, ಬಿಟ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿ ಹೊರಟಿದ್ದೀವಿ. ಈಗ ಆಫೀಸ್ದಾಗ ಬಿಡೋಕೆ ಅವರೇ ಬಿಡ್ತಿದ್ರು. ಇವತ್ತು ಸಾಟರ್ಡೆ ಎಲ್ಲ ರಜಾ ಅಂತ ಮುಂಚೆನೇ ಹೇಳಿದ್ನಲ್ಲ, ಅದಕ್ಕಾಗಿ ಅವರೇ ಬಿಡ್ತಿದ್ದಾರೆ. ಆಮೇಲೆ ನಾನು ಹೊರಡೋಕೆ ಮುಂಚೆ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡು ನಿಂತಿದ್ದೆ, ಟೈಮ್ ಇತ್ತಲ್ಲ ಅಂತ. ಯಾಕೆಂದರೆ ತಿಂಡಿ ಅವ್ರು ಮಾಡ್ತಾಯಿದ್ರು, ಹಂಗಾಗಿ ತಿಂಡಿ ಮಾಡ್ತಿರಲ್ಲ ಅಂದ್ಬಿಟ್ಟು ನಾನು ಪೋಸ್ ಕೊಡ್ಕೊಂಡು ವಿಡಿಯೋ ತಗೊಳ್ತಾ ಇದ್ದೆ. ಅವ್ರು ನೋಡೋದು ಟೈಮ್ ಆಯಿತು ಅಂತ ಆಮೇಲೆ ಆಡು ಅಂತ ಮುಂಚೆನೇ ಹೇಳ್ತಾಯಿದ್ರು. ಆಮೇಲೆ ಈ ಫೋಟೋ ಎಲ್ಲ ತಗೊಳ್ಳೋಷ್ಟೇ ಟೈಮ್ ಆಗಿಬಿಟ್ಟಿತ್ತು. ಟೈಮ್ ಆಯ್ತು ಕರೆಕ್ಟಾಗಿ ತಿನ್ನಲೂ ಇಲ್ಲ, ಹಂಗೆ ಬಾಕ್ಸ್ ನೋಡೋದೆ. ಈ ವ್ಲಾಗ್ ಇಷ್ಟೇ ಆಗಿತ್ತು. ಇನ್ಮೇಲೆ ಡೈಲಿ ವ್ಲಾಗ್ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್.